ಕೋಡಿಶ್ರೀಗಳು ಅಂದ ತಕ್ಷಣವೇ ಭಯಾನಕ ಭವಿಷ್ಯವಾಣಿಗಳು ನೆನಪಾಗುತ್ತೆ. ಹವಾಮಾನ ವೈಪರೀತ್ಯಗಳು ಮತ್ತು ಹವಾಮಾನ ಬದಲಾವಣೆಗಳ ಬಗ್ಗೆ ಮುನ್ಸೂಚನೆ ನೀಡ್ತಾ ಬಂದಿರುವ ಅರಸೀಕೆರೆಯ ಶ್ರೀ ಕೋಡಿಮಠ ಮಹಾಸಂಸ್ಥಾನದ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಯವರು ಇದೀಗ ಮತ್ತೊಂದು ಗಂಭೀರ ಎಚ್ಚರಿಕೆಯನ್ನು ನೀಡಿದ್ದಾರೆ. ದೇಶಕ್ಕೆ ಎದುರಾಗಲಿರುವ ದೊಡ್ಡ ಗಂಡಾಂತರದ ಬಗ್ಗೆ ದೇಶದ ಜನರಿಗೆ ಭಾರಿ ಎಚ್ಚರಿಕೆಯನ್ನು ನೀಡಿ ಕೋಡಿಶ್ರೀಗಳು ಭಯಾನಕ ಭವಿಷ್ಯವನ್ನು ನುಡಿದಿದ್ದಾರೆ. ತಮ್ಮ ನಿಖರ ಭವಿಷ್ಯವಾಣಿಗಳಿಗೆ ಹೆಸರಾಗಿರುವ ಕೋಡಿಮಠದ ಪ್ರಸಕ್ತ ಯತಿಗಳು ಇದೀಗ ದೇಶದ ಭವಿಷ್ಯದ ಕುರಿತಾಗಿ ನುಡಿದಿರೋದು ಮುನ್ಸೂಚನೆಯಂತಿದೆ. ಆತಂಕ ಮೂಡಿಸುವ ಭವಿಷ್ಯದ ನಡುವೆ ಸದ್ಯದ ಹವಾಮಾನ ಪರಿಸ್ಥಿತಿ ಕೂಡ ಭೀಕರವಾಗಿದೆ. ತೀವ್ರ ಬಿಸಿಲು ಒಂದು ಕಡೆ ದೇಶದ ಜನರನ್ನ ಕಂಗೆಡಿಸಿದೆ. ಬಿಸಿಲಿನ ಬೇಗೆಗೆ ಹಲವರು ಕುಸಿದು ಬಿದ್ದಿರುವ ಪ್ರಕರಣಗಳು, ಸಾವನ್ನಪ್ಪಿರುವ ಘಟನೆಯೂ ವರದಿಯಾಗಿದೆ. ಇನ್ನೊಂದು ಕಡೆ ನೆತ್ತಿ ಸುಡುವ ಬಿಸಿಲಿನ ನಡುವೆಯೂ ದೇಶದ ಕೆಲವೆಡೆ, ರಾಜ್ಯದ ಹಲವೆಡೆ ಬಿರುಗಾಳಿ ಸಹಿತ ಮಳೆಯೂ ಬರ್ತಾ ಇದೆ. ಪ್ರಕೃತಿಯ ಆಟಕ್ಕೆ ಕಂಗಾಲಾಗ್ತಿದ್ದಾರೆ. ಭೀಕರ ಬರಗಾಲ ಎದುರಾಗಬಹುದು ಅಂತಲೂ ಹಲವರು ಊಹಿಸುತ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ಕೋಡಿಶ್ರೀಗಳ ಮಾತು ಸಂಚಲನ ಮೂಡಿಸಿದೆ. ಇನ್ನು ದೇಶದ ಸಾಮಾಜಿಕ ರಾಜಕೀಯ ಸ್ಥಿತಿಗತಿಯ ಬಗ್ಗೆಯೂ ಕೋಡಿಶ್ರೀಗಳು ಎಚ್ಚರಿಕೆ ನೀಡಿದ್ದಾರೆ. ಅಷ್ಟಕ್ಕೂ ಕೋಡಿಶ್ರೀಗಳು ಹೇಳಿದ್ದೇನು? ದೇಶಕ್ಕೆ ಕಾದಿರುವ ಮಹಾ ಗಂಡಾಂತರ ಏನು? ಕರ್ನಾಟಕದ ಭವಿಷ್ಯ ಏನಾಗಲಿದೆ? ಸಂಚಲನ ಸೃಷ್ಟಿಸಿದ ಕೋಡಿಶ್ರೀ ನುಡಿದ ಮಾತುಗಳೇನು? ಆ ಬಗ್ಗೆ ಸಂಪೂರ್ಣ ವರದಿ ಇದೆ, ನೋಡೋಣ. ಕೋಡಿಮಠ ಸಂಸ್ಥಾನ ಕರ್ನಾಟಕದ ಪ್ರಸಿದ್ಧ ಮಠಗಳಲ್ಲಿ ಒಂದು. ಹಾಸನದ ಕೋಡಿಮಠ ಸಂಸ್ಥಾನದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ತಮ್ಮ ತಪೋಶಕ್ತಿಯಿಂದ ನುಡಿದ ಹಲವು ಭವಿಷ್ಯಗಳು ನಿಜವಾಗಿರುವ ಉದಾಹರಣೆಗಳಿವೆ. ಧಾರ್ಮಿಕ ಪ್ರವಚನಗಳನ್ನು ನೀಡ್ತಾ ರಾಜಕೀಯ, ಸಾಮಾಜಿಕ ವಿಷಯಗಳ ಬಗ್ಗೆ ಶ್ರೀಗಳು ಭವಿಷ್ಯ ನುಡಿಯುತ್ತಾರೆ. ಇದರ ನಡುವೆಯೇ ಕೋಡಿಶ್ರೀಗಳು ಈ ಆಧುನಿಕ ಜಗತ್ತಿನಲ್ಲಿ ಉಂಟಾಗುವ ಸಮಸ್ಯೆಗಳ ಬಗ್ಗೆ ಕೂಡ ಆಗಾಗ ಎಚ್ಚರಿಕೆ ನೀಡುತ್ತಲೇ ಇದ್ದಾರೆ. ಇದೀಗ ದೇಶದ ಬಗ್ಗೆ ಕೋಡಿಶ್ರೀಗಳು ಭಯಾನಕ ಭವಿಷ್ಯ ನುಡಿದಿದ್ದಾರೆ. ಯಾವಾಗಲೂ ಅವರು ಕೆಡುಕುಗಳ ಬಗ್ಗೆನೇ ಭವಿಷ್ಯವನ್ನ ನುಡಿತಾರೆ ಎನ್ನುವ ಆರೋಪ ಇದೆ. ಆದರೆ ಈ ಬಾರಿ ಅವರು ಒಳಿತು ಕೆಡುಕು ಎರಡರ ಬಗ್ಗೆನೂ ಹೇಳಿದ್ದಾರೆ. ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದನ್ನ ಹೇಳಿದ್ದಾರೆ. ಆ ಭವಿಷ್ಯ ಏನು ಅಂತ ತಿಳಿಯೋದಕ್ಕಿಂತ ಮುಂಚೆ ಯಾವೆಲ್ಲ ಇತ್ತೀಚಿನ ಭವಿಷ್ಯಗಳು ನಿಜವಾಗಿದೆ ಅನ್ನೋದನ್ನ ಗಮನಿಸಿದರೆ ಗೊತ್ತಾಗುತ್ತೆ ಕೋಡಿಶ್ರೀಗಳು ನುಡಿಯುವ ಭವಿಷ್ಯ ಯಾಕಿಷ್ಟು ಜನಜನಿತ, ಯಾಕಿಷ್ಟು ಮಹತ್ವ ನೀಡಲಾಗುತ್ತೆ ಅಂತ. ನಿಜವಾಯ್ತು ಹಲವು ಭವಿಷ್ಯವಾಣಿಗಳು. ಅಚ್ಚರಿ ಮೂಡಿಸಿದ ಕೋಡಿಶ್ರೀ ಮಾತು. ಸಾಮಾನ್ಯವಾಗಿ ರಾಜ್ಯ, ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೇ ಗಂಭೀರ ವಿದ್ಯಮಾನಗಳು ನಡೆದರೆ ಅದಕ್ಕೆ ಕೋಡಿಮಠದ ಶ್ರೀಗಳು ನುಡಿಯುವ ಭವಿಷ್ಯವನ್ನ ತುಲನೆ ಮಾಡಲಾಗುತ್ತದೆ. ಇರಾನ್ ಪ್ರಧಾನಿ ಸಾವಿನ ಬಗ್ಗೆ ಭವಿಷ್ಯ ನುಡಿದಿದ್ದ ಕೋಡಿಶ್ರೀಗಳು. ಹೌದು, ಈಗ ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ವಿದ್ಯಮಾನಕ್ಕೂ ಶ್ರೀಗಳು ನುಡಿದಿದ್ದ ಭವಿಷ್ಯವನ್ನ ತಾಳೆ ಹಾಕಲಾಗ್ತಾ ಇದೆ. 3 ದೇಶಗಳ ನಡುವಿನ ಯುದ್ಧದ ಭೀತಿ ಜಾಗತಿಕವಾಗಿ ಇತರ ರಾಷ್ಟ್ರಗಳಿಗೂ ಹರಡಲು ಆರಂಭಿಸಿದೆ. ಇರಾನ್ ತನ್ನ ದೇಶದ ಮೇಲೆ ನಡೆಯುತ್ತಿರುವ ದಾಳಿಗೆ ಇಸ್ರೇಲ್ ಜೊತೆಗೆ ಕೊಲ್ಲಿ ರಾಷ್ಟ್ರಗಳನ್ನೂ ಗುರಿ ಮಾಡ್ತಾ ಇದೆ. ಇದಿನ್ನು ಟ್ರೇಲರ್ ಅಂತ ಇರಾನ್ ಎಚ್ಚರಿಕೆಯನ್ನೂ ನೀಡಿದೆ. ಇರಾನ್ ಇಸ್ರೇಲ್ ಯುದ್ಧ ಆರಂಭವಾಗುವ ಮುನ್ನವೇ ಬೆಳಗಾವಿಯಲ್ಲಿ ಭಕ್ತರೊಬ್ಬರ ಮನೆಗೆ ಭೇಟಿ ನೀಡಿದ ನಂತರದಲ್ಲಿ ದೇಶಗಳ ನಡುವೆ ಜಿದ್ದು ರಾಜಕೀಯ ಅರಾಜಕತೆ, ಯುದ್ಧದ ಭೀತಿಯ ಬಗ್ಗೆ ಹೇಳಿಕೆಯನ್ನ ನೀಡಿದ್ರು. ದೇಶಗಳ ನಡುವೆ ಯುದ್ಧದ ಭೀತಿ ಹೆಚ್ಚಾಗಲಿದೆ, ಜಾಗತಿಕ ಮಟ್ಟದಲ್ಲಿ ಪ್ರಭಾವಿ ನಾಯಕನ ಹತ್ಯೆಯಾಗಲಿದೆ ಅಂತ, ಇದು ವಿಶ್ವವನ್ನ ತಲ್ಲಣಗೊಳಿಸುತ್ತದೆ ಅಂತ ಇದೇ ಕೋಡಿಮಠದ ಶ್ರೀಗಳು ಭವಿಷ್ಯವೊಂದನ್ನು ನುಡಿದಿದ್ರು. ಈಗ ಇರಾನ್ ಸರ್ವೋಚ್ಚ ನಾಯಕ ಆಯತೊಲ್ಲಾ ಅಲಿ ಖಮೇನಿ ಹತ್ಯೆಯಾಗಿದ್ದಾರೆ. ಆತನ ಹತ್ಯೆಗೆ ವಿಶ್ವವೇ ಶಾಕ್ಗೆ ಒಳಗಾಗಿದೆ. ಇದು ಮಾತ್ರ ಅಲ್ಲ, 2 ವರ್ಷಗಳ ಹಿಂದೆ ಇದೇ ಕೋಡಿಶ್ರೀಗಳು ಭಾರೀ ಅಚ್ಚರಿಯ ಭಯಾನಕ ಭವಿಷ್ಯವನ್ನು ನುಡಿದಿದ್ರು. ದೇಶದ ಉತ್ತರ ಭಾಗದಲ್ಲಿ ಅಶಾಂತಿ ಎದುರಾಗಲಿದೆ ಅಂತ ಹೇಳಿದ್ರು. ಅದಾದ ನಂತರದಲ್ಲಿ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರ ಕೃತ್ಯ, ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಅಘೋಷಿತ ಕದನ, ಆಪರೇಷನ್ ಸಿಂಧೂರನ್ನ ಕೋಡಿಶ್ರೀಗಳ ಭವಿಷ್ಯಕ್ಕೆ ತಾಳೆ ಹಾಕಲಾಗಿತ್ತು. ಅಷ್ಟೇ ಯಾಕೆ, ನಮ್ಮ ರಾಜ್ಯದ ರಾಜಕೀಯ ಪರಿಸ್ಥಿತಿಯ ಬಗ್ಗೆಯೂ ಕೋಡಿಶ್ರೀಗಳು ಆಗಾಗ ಭವಿಷ್ಯವನ್ನು ನುಡಿತಾರೆ. ಅದರಲ್ಲೂ ಸಿಎಂ ಕುರ್ಚಿಯ ಕುರಿತಾಗಿ ಅವರು ಭವಿಷ್ಯವನ್ನ ನುಡಿದಿದ್ದು ನಂತರದ ದಿನಗಳಲ್ಲಿ ಅದು ನಿಜವಾಗಿದ್ದು ಕಣ್ಣಿಗೆ ಕಟ್ಟಿದಂತಿದೆ. ಒಮ್ಮೆ ಹಾಲುಮತದವರ ಕೈಗೆ ಅಧಿಕಾರ ಬಂದರೆ ಬಿಡಿಸಿಕೊಳ್ಳುವುದು ಕಷ್ಟ. ಹಾಲುಮತ ಸಮಾಜ ಪ್ರಾಚೀನವಾದದ್ದು, ದೈವಗೊಳ್ಳುವ ಸಮಾಜವಾಗಿದೆ. ಈ ಸಮಾಜದಿಂದ ಸಿದ್ದರಾಮಯ್ಯನವರು ಮೊಟ್ಟಮೊದಲ ಬಾರಿಗೆ ಮುಖ್ಯಮಂತ್ರಿಯಾಗಿದ್ದಾರೆ. ಹಾಗಾಗಿ ಈ ಸಮಾಜಕ್ಕೆ ಅಧಿಕಾರ ಸಿಕ್ಕಿದೆ, ಅವರನ್ನ ಇಳಿಸುವುದು ಕಷ್ಟ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಅವರಾಗಿಯೇ ಸಿಎಂ ಸ್ಥಾನವನ್ನ ಬಿಟ್ಟುಕೊಟ್ಟರೆ ಬೇರೆಯವರು ಮುಖ್ಯಮಂತ್ರಿ ಆಗಬಹುದು.
ಆದರೆ ಅವರು ಬಿಟ್ಟುಕೊಡಲ್ಲ, ಇಳಿಯೋದೂ ಇಲ್ಲ ಅಂತ ತಿಳಿಸಿದ್ರು. ಸಿಎಂ ಕುರ್ಚಿಗಾಗಿ ಹಗ್ಗಜಗ್ಗಾಟ ನಡೆದು ವರ್ಷಗಳು ಉರುಳಿ ಹೋಗಿವೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ 2.5 ವರ್ಷವೂ ಕಳೆದಿದೆ. ಆದರೆ ಇಷ್ಟು ದಿನವಾದರೂ ಸಿದ್ದರಾಮಯ್ಯನವರು ಕುರ್ಚಿ ಬಿಡುವ ರೀತಿ ಕಾಣಿಸ್ತಾ ಇಲ್ಲ. ಮತ್ತೊಂದೆಡೆ ಸಿಎಂ ಕುರ್ಚಿಗಾಗಿ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ಕಾಂಗ್ರೆಸ್ ನಾಯಕರು ಪೈಪೋಟಿಗೆ ಇಳಿದಿದ್ದಾರೆ. ಆದರೆ ಇಲ್ಲಿಯವರೆಗೂ ಕೂಡ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರೆದಿರೋದು ಕೋಡಿ ಶ್ರೀಗಳು ಹೇಳಿದ್ದು ನಿಜವಾಗಿದೆ ಅಂತಲೇ ಹೇಳಬಹುದು. 2025ಕ್ಕಿಂತ 2026ರಲ್ಲೇ ಹೆಚ್ಚಿನ ಅಪಾಯ ಅಂತಲೂ ಕೋಡಿ ಶ್ರೀಗಳು ಹೇಳಿದ್ದಾರೆ. ಹೌದು, 2025ಕ್ಕಿಂತ 10 ಪಟ್ಟು ಹೆಚ್ಚಿನ ಅಪಾಯ 2026ರಲ್ಲಿದೆ. ಭಾರತ ದೇಶಕ್ಕೆ ಅಪಾಯವಿದೆ. ಸಾವು ನೋವುಗಳು ಆಗುವ ಲಕ್ಷಣಗಳಿವೆ. ಇಬ್ಬರು ಮಹಾನ್ ವ್ಯಕ್ತಿಗಳು ಸಾಯುವ ಲಕ್ಷಣಗಳಿವೆ. ಜಾಗತಿಕವಾಗಿ ದೇಶಗಳು ನಾಶವಾಗುತ್ತವೆ. ಮಳೆ ಬೆಂಕಿ ಸುರಿಯಲಿದೆ. ಪಂಚಭೂತಗಳಿಂದಲೂ ಕಷ್ಟವಿದೆ. ಹವಾಮಾನ ವೈಪರೀತ್ಯದಿಂದ ಸಾವಾಗಲಿದೆ. ನೀರಿನಿಂದ ಅಂದರೆ ಪ್ರಾಕೃತಿಕ ದೋಷ, ಆಕಸ್ಮಿಕ ಅಪಘಾತಗಳು ಹೆಚ್ಚಾಗಲಿವೆ. ರಾಜ್ಯಕ್ಕೆ ಒಳ್ಳೆಯದಿದ್ದು ಮಳೆ ಬೆಳೆ ಚೆನ್ನಾಗಿದ್ರೂ ಸಂಕ್ರಾಂತಿ ಶುಭ ಕಾಣ್ತಿಲ್ಲ ಅಂತ 2026ರ ಆರಂಭದಲ್ಲೇ ವರ್ಷದ ಭವಿಷ್ಯವನ್ನ ಕೋಡಿ ಶ್ರೀಗಳು ಹೇಳಿದ್ರು. ಹಲವು ಕಡೆಗಳಲ್ಲಿ ಬಿಸಿಲಿನ ತಾಪಕ್ಕೆ ಸಾವನ್ನಪ್ಪಿದ ಘಟನೆಯನ್ನ ಗಮನಿಸಿರಬಹುದು. ಇದು ಬಿಸಿಲಿನ ಭೀಕರತೆಯಲ್ಲದೆ ಮತ್ತೇನೂ ಅಲ್ಲ. ಒಂದು ಕಡೆ ರಣರಣ ಬಿಸಿಲು, ಬೇಸಿಗೆಯಲ್ಲಿ ಅಟ್ಟಹಾಸ ಮೆರೆದರೆ ಇನ್ನು ಮಳೆಗಾಲ ಯಾವ ರೀತಿ ಇರುತ್ತೆ ಅನ್ನುವ ಆತಂಕವೂ ಮೂಡಿಸಿದೆ. 2026 ಭೀಕರವಾಗಿರಲಿದೆ ಅಂತ ಹೇಳಿರೋದು ಮತ್ತಷ್ಟು ಆತಂಕ ಮೂಡಿಸಿದೆ. ಇದೇ ವರ್ಷದಲ್ಲಿ ಅನ್ನ ನೀರಿಗೂ ಹಾಹಾಕಾರ. ಕೋಡಿ ಶ್ರೀ ನುಡಿದ್ರು ಭಯಾನಕ ಭವಿಷ್ಯ. ಹೌದು, ಹವಾಮಾನ ವೈಪರೀತ್ಯದಿಂದ ಪ್ರಕೃತಿಯಲ್ಲಿ ಭಾರೀ ಏರುಪೇರು ಉಂಟಾಗಲಿದೆ. ಮುಂದಿನ ದಿನಗಳಲ್ಲಿ ದೇಶದ ಜನರಿಗೆ ಅನ್ನ ನೀರಿಗೂ ಹಾಹಾಕಾರ ಉಂಟಾಗಲಿದೆ ಅಂತ ಕೋಡಿಮಠ ಶ್ರೀಗಳು ಭಯಾನಕ ಭವಿಷ್ಯ ನುಡಿದಿದ್ದಾರೆ. ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಮಾತನಾಡಿದ ಶ್ರೀಗಳು ಹವಾಮಾನ ವೈಪರೀತ್ಯದಿಂದ ಪ್ರಕೃತಿಯಲ್ಲಿ ಭಾರೀ ಏರುಪೇರು ಉಂಟಾಗಲಿದೆ ಅಂತ ಎಚ್ಚರಿಸಿದ್ದಾರೆ. ಈ ಹವಾಮಾನ ಬದಲಾವಣೆಯು ದೇಶದ ಹಲವು ಭಾಗಗಳಲ್ಲಿ ಅನ್ನ ಮತ್ತು ನೀರಿಗಾಗಿ ತೀವ್ರ ಹಾಹಾಕಾರ ಸೃಷ್ಟಿಸಲಿದ್ದು ಅಪಮೃತ್ಯುಗಳ ಸಂಖ್ಯೆ ಹೆಚ್ಚಾಗಲಿದೆ ಅಂತ ಆಘಾತಕಾರಿ ಭವಿಷ್ಯ ನುಡಿದಿದ್ದಾರೆ. ಅಂದರೆ ಅಕಾಲಿಕ ಮರಣದ ಸಂಖ್ಯೆ ಹೆಚ್ಚಾಗುತ್ತೆ ಅಂತ ಆಘಾತಕಾರಿ ಭವಿಷ್ಯ ನುಡಿದಿರೋದು. ಮುಂದಿನ ದಿನಗಳಲ್ಲಿ ದೇಶದಲ್ಲಿ ಅನ್ನ ಹಾಗೂ ಕುಡಿಯುವ ನೀರಿನ ಕೊರತೆ ಎದುರಾಗುವ ಸಾಧ್ಯತೆಯ ಬಗ್ಗೆ ಕೋಡಿ ಶ್ರೀಗಳು ಹೇಳಿದ್ದಾರೆ. ಹವಾಮಾನ ವೈಪರೀತ್ಯ ಹಿನ್ನೆಲೆ ಅಪಮೃತ್ಯುವಿನ ಸಂಖ್ಯೆ ಹೆಚ್ಚಳವಾಗುತ್ತೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ದೇಶದ ಕೆಲ ಭಾಗಗಳಲ್ಲಿ ಅನ್ನ ನೀರಿನ ಹಾಹಾಕಾರದ ಸಮಸ್ಯೆ ಎದುರಾಗಲಿದೆ. ಇಷ್ಟೆಲ್ಲ ಶಾಕಿಂಗ್ ಭವಿಷ್ಯವನ್ನ ನುಡಿದಿರುವ ಶ್ರೀಗಳು ಕರ್ನಾಟಕಕ್ಕೆ ಮಾತ್ರ ಸಮಾಧಾನಕರ ಸುದ್ದಿಯನ್ನು ತಂದಿದ್ದಾರೆ. ಕರ್ನಾಟಕಕ್ಕೆ ಯಾವುದೇ ರೀತಿಯ ಸಮಸ್ಯೆ ಇರೋದಿಲ್ಲ ಅಂತ ಹೇಳಿದ್ದಾರೆ. ದೇಶಾದ್ಯಂತ ಸಮಸ್ಯೆಗಳು ಕಂಡುಬಂದರೂ ಕರ್ನಾಟಕಕ್ಕೆ ಯಾವುದೇ ರೀತಿಯ ದೊಡ್ಡ ಮಟ್ಟದ ಗಂಡಾಂತರಗಳು ಅಥವಾ ಸಮಸ್ಯೆಗಳು ಉಲ್ಬಣವಾಗುವುದಿಲ್ಲ ಅಂತ ಶ್ರೀಗಳು ಭರವಸೆಯನ್ನು ನೀಡಿದ್ದಾರೆ. ಪ್ರತಿಯೊಬ್ಬ ಮನುಷ್ಯನಿಗೂ ಗುರುಸ್ಥಾನದಲ್ಲಿದ್ದು ಸರಿ ತಪ್ಪುಗಳನ್ನು ತಿದ್ದಿ ಬುದ್ಧಿ ಸನ್ಮಾರ್ಗದಲ್ಲಿ ನಡೆಸಲಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಜನರಲ್ಲಿ ಸಾಕಷ್ಟು ದೈವಾರಾಧನೆಗಳು ಹೆಚ್ಚಿದ ಪರಿಣಾಮ ನಾಡಿನಲ್ಲಿ ಮಳೆ ಬೆಳೆ ಚೆನ್ನಾಗಿರಲಿದೆ. ರಾಜ್ಯದ ಜನರು ದೈವಾರಾಧನೆಯ ಮೂಲಕ ಸಮೃದ್ಧಿಯ ಜೀವನವನ್ನ ನಡೆಸಲಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಜಾಗತಿಕ ಮಟ್ಟದಲ್ಲಿಯೂ ಭಾರೀ ಅಪಾಯಗಳು ಸಂಭವಿಸುವ ಲಕ್ಷಣಗಳಿವೆ ಅಂತ ಹೇಳಿರುವ ಶ್ರೀಗಳು 2026ರ ಸಾಲಿನ ಬಗ್ಗೆ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಜಗತ್ತಿನಾದ್ಯಂತ ಜಲಪ್ರಳಯ ಹಾಗೂ ಅಗ್ನಿ ಅವಘಡಗಳಿಂದ ಲಕ್ಷಾಂತರ ಜನರು ಸಾವನ್ನಪ್ಪಿದ್ದಾರೆ. ಆದರೆ ಅತೃಪ್ತ ಆತ್ಮಗಳಿಗೆ ಸರಿಯಾದ ಸಂಸ್ಕಾರ ನಡೆಯದ ಕಾರಣ ಅವರು ಮನುಕುಲಕ್ಕೆ ಕಂಟಕವಾಗಲಿವೆ ಅಂತ ಭೀತಿ ವ್ಯಕ್ತಪಡಿಸಿದ್ದಾರೆ. ಈ ಹಿಂದೆಯೂ 2026ರ ಬಗ್ಗೆ ಕೋಡಿ ಶ್ರೀಗಳು ಭವಿಷ್ಯವನ್ನು ನುಡಿದಿದ್ರು. ರಾಜಕೀಯದ ಚದುರಂಗದಾಟದ ಬಗ್ಗೆ ಸ್ಫೋಟಕ ಭವಿಷ್ಯ ನುಡಿಯೋ ಕೋಡಿ ಶ್ರೀಗಳು ಹೊಸ ವರ್ಷ 2026 ಸಂತಸದಿಂದ ತುಂಬಿರುತ್ತಾ ಅಥವಾ ಕಷ್ಟದ ಸರಮಾಲೆಯಾಗುತ್ತಾ ಅನ್ನುವ ಬಗ್ಗೆ ಕೂಡ ಮಾರ್ಮಿಕ ಉತ್ತರವನ್ನ ನೀಡಿದ್ರು. ಆಗ ಅವರು ಜ್ಯೋತಿಷ್ಯ ಭವಿಷ್ಯದಲ್ಲಿ ಒಂದು ಸಂಕ್ರಾಂತಿಯ ಫಲ, ಮತ್ತೊಂದು ಯುಗಾದಿ ಫಲ ಅಂತ ಇರುತ್ತೆ ಅಂತ ಹೇಳಿದ್ರು. ಜಾಗತಿಕ ಮಟ್ಟದಲ್ಲಿ ಭಾರೀ ಅಪಾಯಗಳು ಸಂಭವಿಸುವ ಲಕ್ಷಣಗಳಿವೆ. ಜಗತ್ತಿನಾದ್ಯಂತ ನೀರು ಬೆಂಕಿಯಿಂದ ಮಿಲಿಯನ್ ಗಟ್ಟಲೆ ಸಾವಾಗುತ್ತವೆ. ಅಂತಹ ಸಾವುಗಳಲ್ಲಿ ಸತ್ತಿರುವ ಆತ್ಮಗಳಿಗೆ ಸರಿಯಾಗಿ ಸಂಸ್ಕಾರ ಆಗಿಲ್ಲ. ಆತ್ಮಗಳು ಜಗತ್ತಿನಾದ್ಯಂತ ಸಂಚರಿಸುತ್ತಿರುವುದರಿಂದ ಮನುಕುಲಕ್ಕೆ ಅಪಾಯವಿದೆ ಅಂತ ಕೋಡಿ ಶ್ರೀಗಳು ಎಚ್ಚರಿಸಿದರು. ಇದರ ಪರಿಣಾಮವಾಗಿ ಜನರು ಏಕಾಂಗಿತನದಲ್ಲಿ ಬಳಲುತ್ತಾರೆ, ಮಾನಸಿಕ ಸ್ಥೈರ್ಯವನ್ನ ಕಳೆದುಕೊಳ್ತಾರೆ. ಇದ್ದಕ್ಕಿದ್ದಂತೆ ಬೀಳುವುದು, ಹುಚ್ಚುತನ ತೋರಿಸುವುದು ಸೇರಿದಂತೆ ಶರೀರದ ಅಂಗಾಂಗಗಳಲ್ಲಿ ಹಲವು ವ್ಯತ್ಯಾಸವಾಗುತ್ತವೆ ಅಂತ ಹೇಳಿದರು. ಇದೀಗ ಅವರು ದೇಶಕ್ಕೆ ಎದುರಾಗುವ ಗಂಡಾಂತರದ ಬಗ್ಗೆ ಮುನ್ಸೂಚನೆಯನ್ನ ನೀಡಿದ್ದಾರೆ.
ಅನ್ನ ನೀರಿಗೂ ಪರದಾಡುವಂತಹ ಪರಿಸ್ಥಿತಿ ಎದುರಾಗುತ್ತೆ ಅಂದರೆ ಅದೆಂತಹ ಭೀಕರ ಅಪಾಯ ಅನ್ನೋದನ್ನ ನೀವು ಊಹೆ ಮಾಡಬಹುದು. ಸದ್ಯ ಕೋಡಿ ಶ್ರೀಗಳ ಮಾತು ಸಂಚಲನವನ್ನ ಮೂಡಿಸಿದೆ. ಭಯಾನಕ ಭವಿಷ್ಯಕ್ಕೆ ಜನ ಬೆಚ್ಚಿಬಿದ್ದಿದ್ದಾರೆ. ಮುಂದೇನಾಗುತ್ತೋ ಅಂತ ಆತಂಕದಲ್ಲಿದ್ದಾರೆ. ಹಾಗಾದರೆ ಕೋಡಿ ಶ್ರೀಗಳು ನುಡಿದಿರುವ ಈ ಭವಿಷ್ಯವಾಣಿಯ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.